गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्परक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕೃಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಮಿಥುನ ರಾಶಿಯವರಿಗೆ ಅಂದರೆ ಬರ್ತಕ್ಕಂತಹ ದಿನಗಳು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಆಗಿರ್ಬೋದು ಅಥವಾ ಇನ್ನು ಆಗಸ್ಟ್ ಮುಗಿದ ತಕ್ಷಣವೇ ನಿಮಗೆ ಸಿಗುವಂತಹ ಒಂದಿಷ್ಟು ಅನುಕೂಲತೆಗಳಾಗಿರ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಸಿದ್ಧರಾಗಬೇಕಾಗಿರುತ್ತೆ. ಯಾವುದಕ್ಕೆ? ಈ ಒಂದು ಯಾವ ಒಂದು ಯೋಗಗಳು ಇವೆಯಲ್ಲ, ಆ ಯೋಗಗಳ ಮಹಾಪರ್ವ ಅಂತಲೇ ಕರಿಬೋದು ನಿಮಗೆ. ಅಂದರೆ ಅಷ್ಟು ತುಂಬ ಅನುಕೂಲತೆ ಇದೆ. ಆ ಒಂದು ಯೋಗಗಳು ನಿಮ್ಮ ರಾಶಿಯ ಅಧಿಪತಿ ಬುಧ ಮಾಡಿಕೊಡುವಂಥವನಾಗ್ತಾನೆ. ಮತ್ತು ಇನ್ನಿತರ ಕೆಲವು ಗ್ರಹಗಳ ಒಂದು ಅನುಕೂಲತೆಯಿಂದ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯೋಗಗಳ ಮಹಾಪರ್ವವೇ ನಿಮ್ಮ ಹತ್ತಿರ ಬರುವಂಥದ್ದಾಗುತ್ತೆ ಅಂತಲೂ ಹೇಳಬಹುದು. ಹಾಗಾದರೆ ಬನ್ನಿ, ಈ ಒಂದು ಯೋಗಗಳು ಯಾವ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲತೆಯನ್ನು ಕಲ್ಪಿಸಿಕೊಡುತ್ತೆ ಮತ್ತು ಯಾವ ಒಂದು ಕಾಂಬಿನೇಷನಲ್ಲಿ ನಿಮ್ಗೆ ಆ ಯೋಗ ಸಿಗುವಾಗುವಂಥದ್ದಾಗುತ್ತೆ ಮತ್ತು ಅಲ್ಲಿಂದ ಆ ಒಂದು ಯೋಗದಿಂದ ನೀವು ಪಡೆದುಕೊಳ್ಳೋದಾದರೆ ಏನು, ಯೋಗ ಏನೋ ಸಿಕ್ತು, ಯೋಗ ಪಡೆದುಕೊಳ್ಳೋದಾದರೆ ಏನು ಅಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆ ಮಹಾಯೋಗಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ರಾಶಿಯ ಅಧಿಪತಿ ಅಂದರೆ ನಿಮ್ಮ ಮಿಥುನ ರಾಶಿಯ ಅಧಿಪತಿ ಯಾರು? ಬುಧ. ಬುಧ ಕೆಲವು ಗ್ರಹಗಳಲ್ಲಿ ಅನುಕೂಲತೆ ಇರುತ್ತೆ, ಕೆಲವು ಗ್ರಹಗಳಲ್ಲಿ ಅನಾನುಕೂಲತೆ ಇರುತ್ತೆ. ಹೀಗೆ ನಮ್ಮ ಮನೆ ಅಂದಾಗ ನಮಗೆ ಫ್ರೀಡಮ್ ಇರುತ್ತೆ, ಈಗ ಬೇರೆಯವ್ರ ಮನೆ ಅಂದಾಗ ಫ್ರೀಡಮ್ ಇರಲ್ಲ. ಆವಾಗ ಏನಾಗುತ್ತೆ, ಸ್ವಲ್ಪ ಮುಜುಗರ ಅಥವಾ ಏನೋ ಸಮಸ್ಯೆಗಳು ಅಥವಾ ಏನೋ ಬಲವಾದ ಸಮಸ್ಯೆಗಳು ಬರುವಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದಿಷ್ಟು ಪಡೆದುಕೊಂಡಿದ್ದೀರಾ, ಬಟ್ ಕೆಲವೊಂದಿಷ್ಟು ಕಷ್ಟ ಆಗಿದೆ, ಕೆಲವೊಂದಿಷ್ಟು ಏನೂ ಪಡೆದುಕೊಂಡಿಲ್ಲ. ಇದಕ್ಕೆ ನಿಮ್ಮದೇ ಆದಂತಹ ಕೆಲವು ರಾಶಿಯಲ್ಲಿ ಅಥವಾ ಜಾತಕದಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳ ಅನುಗುಣವಾಗಿ ಈಗ ನಾವಿಲ್ಲಿ ಹೇಳ್ತಾ ಇರೋದು ನಿಮಗೆ ಗೋಚಾರ ಫಲ. ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿದಾಗ ಅದು ಗ್ರಹಚಾರ ಫಲ ಅಂತ ಹೇಳುತ್ತೆ. ಅಂದರೆ ಅಲ್ಲಿ ನಿಮಗೆ ಬುಧ ಯಾವ ಸ್ಥಾನದಲ್ಲಿದ್ದಾನೆ, ಯಾವ ಇದರಲ್ಲಿದ್ದಾನೆ, ಏನು ಅನುಕೂಲ ಮಾಡ್ಕೊಳ್ತಾ ಇದ್ದಾನೆ ಎಂಬುದು ನಿಮಗೆ ನಿಖರವಾಗಿ ಗೊತ್ತಾಗುತ್ತೆ. ಇಲ್ಲಿ ನಾವು ಹೇಳ್ತಾ ಇರೋದು ಗೋಚಾರ ಫಲ. ಅಂದರೆ ಸುಮಾರು ವೈಯಕ್ತಿಕವಾಗಿ ಮೆಸೇಜ್ ಆಗ್ತಾ ಇದ್ದೀರಾ, ಗುರುಗಳೇ ನನಗೆ ಆರ್ಥಿಕ ಸಮಸ್ಯೆ, ನನಗೆ ಕೌಟುಂಬಿಕ ಸಮಸ್ಯೆ, ನನಗೆ ಜೀವನನೇ ಬೇಡ ಅನಿಸ್ಬಿಟ್ಟಿದೆ, ಗುರುಗಳೇ ನನಗೆ ತುಂಬ ತೊಂದರೆ ಆಗ್ತಾ ಇದೆ, ಜೀವನ ಲೀಡ್ ಮಾಡೋದು ಕಷ್ಟ ಆಗ್ತಾ ಇದೆ, ಗುರುಗಳೇ ನನ್ನ ಕನಸು ಇದೆ ಆದರೆ ಇನ್ನೂ ಈಡೇರ್ತಾ ಇಲ್ಲ ಅಂತ ನಾನಾ ರೀತಿಯ ಪ್ರಶ್ನೆಗಳನ್ನು ನಿಮ್ಮಲ್ಲಿರ್ತಕ್ಕಂಥದ್ದನ್ನು ನಮ್ಮ ಹತ್ತಿರ ಬಿಡ್ತಾ ಇದ್ದೀರ. ತುಂಬ ಸಂತೋಷ. ಬಟ್ ನಾವು ಹೇಳೋದಿಷ್ಟೇ, ಇಲ್ಲಿ ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ನಮ್ಮ ಹತ್ರನೇ ಮಾಡಿಸ್ಬೇಕಂತೇನಿಲ್ಲ, ನಿಮ್ಮ ಹತ್ತಿರದ ಜ್ಯೋತಿಷಾಲಯದಲ್ಲಿ ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನಾದರೂ ದೋಷ ಇದ್ದರೆ ಅದಕ್ಕೆ ಪರಿಹಾರ ತೆಗೆದುಕೊಳ್ಳಿ, ತದನಂತರ ಮೂವ್ ಮಾಡೋದು ತುಂಬ ಉತ್ತಮ. ಸುಮ್ಮನೆ ಹೀಗಾಗತ್ತೆ ಹಾಗಾಗತ್ತೆ ಅನ್ನೋ ಊಹಾಪೋಹಗಳಿಗೆ ವಿರಾಮ ಇಟ್ಟು ನೀವು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಸೊ ಈಗ ಬನ್ನಿ, ಹಾಗಾದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ರಾಶಿ ಅಧಿಪತಿ ಬುಧನಿಂದ ಹಾಗೂ ಇನ್ನಿತರ ಗ್ರಹಗಳಿಂದ ಈ ಒಂದು ಯೋಗಗಳ ಮಹಾಪರ್ವ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಬುಧ ನಿಮಗೆ ಪ್ರಾರಂಭಿಕವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡೋದಾದರೆ ಬುಧ ನಿಮಗೆ ಸಿಂಹರಾಶಿಯಲ್ಲಿ ಇರ್ತಾರೆ. ಸಿಂಹರಾಶಿಯಿಂದ ಅವರು ಮತ್ತೆ ಕನ್ಯಾ ರಾಶಿಗೆ ಹೋಗ್ತಾರೆ, ಕನ್ಯಾ ರಾಶಿಯಿಂದ ಮತ್ತೆ ತುಲಾ ರಾಶಿಗೆ ಬರ್ತಾರೆ. ಅಂದರೆ ಒಂದು ತಿಂಗಳಲ್ಲಿ 3 ಬದಲಾವಣೆಗಳು ನಿಮ್ಮ ರಾಶಿ ಅಧಿಪತಿ ಬುಧ ಮಾಡುವರಿದ್ದಾರೆ. ಅಂದರೆ ಇಲ್ಲಿ ಕನ್ಯಾ ರಾಶಿ ಎಲ್ಲಿದ್ದಾಗ ಬುಧ ಅದು ಸ್ವಂತ ಮನೆ, ಅಂದರೆ ಒಳ್ಳೆ ನಿಮಗೆ ಹಿಡಿತ ಸಿಗುವಂಥದ್ದಾಗತ್ತೆ ಮತ್ತು ನಿಮಗೆ ಒಳ್ಳೊಳ್ಳೆಯ ಅವಕಾಶಗಳು ಸಿಗುವಂಥದ್ದಾಗುತ್ತೆ. ಅದೆಲ್ಲ ನೋಡೋಣ. ಅದೇ ರೀತಿ ತುಲಾ ರಾಶಿಗೆ ಬಂದಾಗ ಶುಕ್ರನ ಜೊತೆಗೆ ಕಾಂಬಿನೇಷನ್ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಬುಧ ಪ್ಲಸ್ ಶುಕ್ರ
ಇಲ್ಲಿ ದುಡ್ಡು ಪ್ಲಸ್ ನಾಲೆಜ್ ಎರಡೂ ಯಥೇಚ್ಛವಾಗಿ ಸಿಗುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ನಿಮಗೆ ಕನ್ಯಾ ರಾಶಿಯಲ್ಲಿ ಶುಕ್ರ ಪ್ಲಸ್ ಬುಧ ಇಬ್ಬರು ಕಾಂಬಿನೇಷನ್ ಸಿಗುತ್ತೆ ಇಲ್ಲಿ. ಸೊ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಶುಕ್ರ ಮತ್ತು ಬುಧ ಇವರು ನಿಮ್ಮ ಒಂದು ಕನ್ಯಾ ರಾಶಿಯಲ್ಲಿದ್ದಾಗ ನಿಮಗೆ ಒಳ್ಳೆಯ ಅನುಕೂಲ ಮಿಥುನ ರಾಶಿಯವರಿಗೆ. ಅದೇ ರೀತಿ ತುಲಾ ರಾಶಿ. ಇಲ್ಲಿ ನಿಮಗೆ ಒಂದೊಂದಾಗಿ ನೋಡೋದಾದರೆ ಅಂದರೆ ಇಲ್ಲಿ ಬುಧಾದಿತ್ಯ ಯೋಗನೂ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಸಿಂಹ ರಾಶಿಯಿಂದ ನಿಮಗೆ ಕನ್ಯಾ ರಾಶಿಗೆ ಬರೋದಾಗಿರ್ಬೋದು, ಅಥವಾ ಈಗ ಸದ್ಯಕ್ಕೆ ಸಿಂಹ ರಾಶಿಯಲ್ಲಿರೋದಾಗಿರ್ಬೋದು. ಅಂದರೆ ಇಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದರೆ ಈಗ ಒಂದು ವ್ಯೂಹಾತ್ಮಕವಾಗಿ ಈಗ ಮೀನ ರಾಶಿಯಲ್ಲಿ ಹಿಮ್ಮುಖ ಚಲನೆ ಶನಿಯವರದ್ದು ನಡೀತಾ ಇದೆ. ಈ ಕಡೆ ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಅದೇ ರೀತಿ ಕುಜ ನಿಮ್ಮ ರಾಶಿಯಲ್ಲಿ ಇದ್ದಾರೆ, ಅಂದರೆ ಮಿಥುನ ರಾಶಿಯಲ್ಲಿ ಇದ್ದಾರೆ. ತದನಂತರ ನಿಮಗೆ ಬುಧ ಮತ್ತು ಶುಕ್ರ, ಬುಧ ಬಂದ್ಬಿಟ್ಟು ಇವಾಗ ನಿಮಗೆ ಸಿಂಹ ರಾಶಿಯಲ್ಲಿದ್ದಾರೆ, ಶುಕ್ರ ಇದು ಕನ್ಯಾ ರಾಶಿಯಲ್ಲಿದ್ದಾರೆ. ಇದಿಷ್ಟು ಸಂಕ್ಷಿಪ್ತ ಮಾಹಿತಿ. ಈಗ ಬದಲಾವಣೆ ಅಂತ ಹೇಳಿದರೆ ನಿಮಗೆ ಶುಕ್ರ 3ನೇ ತಾರೀಕು ಬದಲಾವಣೆ ಆಗ್ತಾರೆ. ಸೊ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹೋಗ್ತಾರೆ. ತದನಂತರ ಬುಧ ಬದಲಾವಣೆ ಆಗುತ್ತೆ 7ನೇ ತಾರೀಕು, ಅವರು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಾರೆ. ತದನಂತರ 17ನೇ ತಾರೀಕು ಸೆಪ್ಟೆಂಬರಲ್ಲಿ ಸೂರ್ಯ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಾರೆ. ತದನಂತರ 18ನೇ ತಾರೀಕು ಕುಜ ನಿಮ್ಮ ರಾಶಿ ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾರೆ. ಮತ್ತು 26ನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹೋಗ್ತಾರೆ. ಅಂದರೆ ಇದಿಷ್ಟು ಬದಲಾವಣೆಗಳು ಗ್ರಹ ಸ್ಥಿತಿಗಳ ರೀತಿಯಲ್ಲಿ ಇರುತ್ತೆ. ಸೊ ಇದರಿಂದ ಸಿಗುವಂಥದ್ದು ಏನು ಅಂತ ಹೇಳೋದಾದರೆ ಇಲ್ಲಿ ರವಿ ಪ್ಲಸ್ ಬುಧ ಎಲ್ಲಿ ಇಬ್ಬರು ಒಟ್ಟಿಗೆ ಕಾಂಬಿನೇಷನ್ ಇದೆ, ಬುಧಾದಿತ್ಯ ಯೋಗ ಅಂತೂ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಅದೇ ರೀತಿ ಶುಕ್ರ ಪ್ಲಸ್ ಬುಧ ಇಲ್ಲಿ ನಾಲೆಜ್ ಪ್ಲಸ್ ಬುದ್ಧಿ ಅಥವಾ ದುಡ್ಡು, ನಾಲೆಜ್ ಪ್ಲಸ್ ದುಡ್ಡು. ಸೊ ಈ ಒಂದು ಕಾಂಬಿನೇಷನನ್ನು ನೋಡೋದಾದರೆ ಲಕ್ಷ್ಮೀ ನಾರಾಯಣ ಯೋಗ, ಭದ್ರ ಯೋಗ, ರಾಜಯೋಗ, ರಾಜಧರ್ಮ ಯೋಗ ಮುಂತಾದ ಯೋಗಗಳು ಕೂಡಿ ಬರುವಂಥದ್ದಿದೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ. ಅದಕ್ಕೆ ನಾವು ಆಗಿದ್ದು ಯೋಗಗಳ ಮಹಾಪರ್ವ ಅಂತ ಹೇಳಿ. ಪರ್ವ ಅಂದರೆ ಏನು? ಪರ್ವತ. ಸೊ ಹಾಗಾಗಿ ಅಷ್ಟು ಗಟ್ಟಿಯಾಗಿ ನಿಮಗೆ ಅನುಕೂಲತೆಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಜೀವನದಲ್ಲಿ ಏನೇ ತೊಂದರೆ ಅನಾನುಕೂಲತೆ ಎಂಥದೇ ಇದ್ದರೂ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಎದ್ದೇಳುವಂತಹ ಅವಕಾಶಗಳು ನಿಚ್ಚಳವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಎಷ್ಟೇ ಸಮಸ್ಯೆಗಳಿರಲಿ, ಅದು ಕೌಟುಂಬಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ವೈಯಕ್ತಿಕ ಯಾವುದೇ ಸಮಸ್ಯೆ ಇದ್ರೂ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅಗಾಧವಾದ ಒಂದು ಶಕ್ತಿ ಹಾಗೂ ಭಕ್ತಿ, ಯುಕ್ತಿ ಇವು ಮೂರು ಸಿಗುವಂಥದ್ದಾಗತ್ತೆ. ಶಕ್ತಿ ನಿಮಗೆ ಏನು ಬೇಕು ಎಲ್ಲವೂ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುವಂಥ, ಭಕ್ತಿ ದೇವರಲ್ಲಿ ಅತಿಯಾದ ನಂಬಿಕೆ, ವಿಶ್ವಾಸ, ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದಾಗುತ್ತೆ. ಯುಕ್ತಿ ಅಂದರೆ ನಿಮಗೆ ಯೌವನ, ಒಳ್ಳೆಯ ಯೌವನ ರೀತಿಯಲ್ಲಿ. ಈಗ ವಯಸ್ಸಾದವರು ಮೂವ್ ಮಾಡೋದು ಕಷ್ಟ ಅನಿಸ್ಬೋದು ಕೆಲವು ಸಮಯದಲ್ಲಿ ಕೆಲವೊಂದು ಕೆಲಸಗಳು, ಆದರೆ ಅದೇ ಯುವಕ ಆಗಿದ್ದರೆ ಅಥವಾ ತರುಣಿಯಾಗಿದ್ದರೆ ಕಷ್ಟ ಅನಿಸೋದಿಲ್ಲ, ಪ್ರಯತ್ನ ಮಾಡ್ತೀರ. ಆ ರೀತಿಯಲ್ಲಿ ನೀವು ಸೋತ್ರೂ ಪ್ರಯತ್ನ ಮಾಡುವಂಥದ್ದಾಗುತ್ತೆ. ಅದು ಪ್ರೇರಣೆ, ಅದು ಪ್ರೇರಣಾತ್ಮಕ ಅಂತೀವಿ. ಅಂದರೆ ಅದು ಉತ್ತೇಜನ ಕೊಡ್ತಾ ಇದೆ, ನಾನು ತಪ್ಪು ಮಾಡಿಲ್ಲ, ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿ. ಅಂದರೆ ಅಷ್ಟು ನಿಮಗೆ ಅದು ಬರಲಿಕ್ಕೆ ಕಾರಣ ಏನು ಅಂತ ಹೇಳೋದಾದರೆ ಬುಧ. ಅಂದರೆ ಬುಧ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಅನುಕೂಲತೆ ಮಾಡಿಕೊಡುವಂಥವನಾಗ್ತಾನೆ. ಆ ಯಾವ ರಾಶಿಯಲ್ಲಿ ಮೂವ್ ಆಗ್ತಾನೆ ಇರ್ತೇನೆ, ಆಯಾ ರಾಶಿ ಇದ್ದರೆ ನಿಮಗೆ ಒಳ್ಳೆಯ ಅನುಕೂಲತೆ ಇದೆ. ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಸಿಂಹ ರಾಶಿ, ತದನಂತರ ಕನ್ಯಾ ರಾಶಿ, ತದನಂತರ ತುಲಾ ರಾಶಿ. ಅಂದರೆ ತಿಂಗಳ ಒಂದು ಮಧ್ಯ ಎತ್ತರ ಈ ರೀತಿಯಲ್ಲಿ ಹೋಗುವಂಥದ್ದಾಗಿದೆ ಈ ಶೇರ್ ಮಾರ್ಕೆಟ್ ರೀತಿಯಲ್ಲಿ. ಯಾವಾಗ ಅವರು ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಕಾಂಬಿನೇಷನ್ ಏನು ಕೂಡಿ ಬರುತ್ತೋ ಅದು ಭದ್ರವಾಗಿರುವಂಥದ್ದಾಗುತ್ತೆ. ತುಲಾ ರಾಶಿಯಲ್ಲೂ ಸಿಗುವಂಥದ್ದಾಗುತ್ತೆ. ಹಾಗಾದರೆ ಈ ಒಂದು ಎಲ್ಲ ರಾಶಿಯಿಂದ ನಮಗೆ ಸಿಗೋದಾದರೂ ಏನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ಬರುವಂತಹ ಶುಭ ದಿನಗಳಲ್ಲಿ ಅಂತ ನೋಡೋದಾದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಮೊದಲನೆಯದಾಗಿ ನಾವು ಹೇಳೋದಾದರೆ ಇಲ್ಲಿ ಕನ್ಯಾ ರಾಶಿ ಅಂತ ಬಂದಾಗ ಅಂದರೆ ನಿಮ್ಮ ರಾಶಿಯಿಂದ ಕನ್ಯಾ ರಾಶಿ 4ನೇ ಮನೆ. ಮೊದಲನೇದು ಮಿಥುನ, 2ನೇದು ಕರ್ಕಾಟಕ, 3ನೇದು ಸಿಂಹ ರಾಶಿ, 4ನೇದು
ಕನ್ಯಾ, ಅಂದರೆ 4ನೇ ಮನೆ ಆಗುತ್ತೆ ಕನ್ಯಾ. ಸೊ ಈ 4ನೇ ಮನೆ ಜ್ಯೋತಿಷ್ಯ ಪ್ರಕಾರ ಏನು ಹೇಳುತ್ತೆ ನಿಮಗೆ ಅಂತ ಹೇಳೋದಾದರೆ, ಮನೆ, ತಾಯಿ, ಆಸ್ತಿ, ವಾಹನ, ಶಿಕ್ಷಣ, ಮಾನಸಿಕ ನೆಮ್ಮದಿ, ಕೌಟುಂಬಿಕ, ಈ 4ನೇ ಮನೆ ಇದಿಷ್ಟೆಲ್ಲ ಒಳಗೊಂಡಿರುತ್ತೆ. ಅಂದರೆ ಮನೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ವಾಹನ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ನೆಮ್ಮದಿ, ಮಾನಸಿಕವಾಗಿ ಒತ್ತಡ ಇರುತ್ತಲ್ಲ ಅದು ಆಗಿರ್ಬೋದು, ಕೌಟುಂಬಿಕ ಸುಖ. ಅಂದರೆ ಇವಿಷ್ಟು ಎಲ್ಲ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುವಂತಕ್ಕಂಥದ್ದು. ಅಂದರೆ ಇಲ್ಲಿ ಮೊದಲನೇದಾಗಿ ಮನೆ, ಅಂದರೆ ಬಹುದಿನಗಳ ಕನಸಾಗಿತ್ತು ನಿಮಗೆ ಮನೆ ತುಂಬ ವಿಚಾರ ಮಾಡ್ತಾ ಇದ್ರಿ, ಅರ್ಧಕ್ಕೆ ಕೈ ಹಾಕಿ ಬಿಟ್ಟು ಹೋಗ್ತಾ ಇತ್ತು, ಅಥವಾ ಅರ್ಧಕ್ಕೆ ಮನೆ ಕಟ್ಟಿ ಬಿಟ್ಟು ಹೋಗಿರುವಂಥದ್ದು ಇದೆ. ಕೆಲವೊಮ್ಮೆ ಮನೆ ವಿಷಯ ಎತ್ತಿದಾಗ ನಾನಾ ರೀತಿ ತೊಂದರೆಗಳು ಬಂದು ಬಿಟ್ಟು ಹೋಗಿರೋದಿದೆ. ಕೆಲವು ಆಗಿ ಹೋಗದೇ ಇರುವಂಥದ್ದು ಇದೆ, ಕೈ ಹಾಕಿ ಸುಟ್ಕೊಂಡಿರುವಂಥದ್ದು ಇದೆ. ಮತ್ತು ಇನ್ನಿತರ ಕೆಲವು ವಿಷಯಗಳಿಗೆ ನೀವು ತಗಲಾಕೊಂಡು ಅದನ್ನು ಮಾರಿಬಿಟ್ಟಿರೋದು ಇದೆ. ಅಂದರೆ ಅನುಭವಿಸ್ಲಿಕ್ಕೆ ಅದು ಸಿಗ್ತಾ ಇಲ್ಲ. ಸ್ವಂತ ಮನೆ ಆ ಒಂದು ಕನಸು ನಿಮಗೆ ಸಿಗ್ತಾ ಇರಲಿಲ್ಲ. ಯಾಕೋ ಏನೋ ಪದೇ ಪದೇ ತೊಂದರೆ ಬಂದು ಅದರಿಂದ ದೂರ ಆಗುವಂಥದ್ದು ಇದೆ. ಸೊ ಈಗೇನಾಗುತ್ತೆ ಅಂತ ಹೇಳಿದರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಕನ್ಯಾ ರಾಶಿಯಲ್ಲಿ ಬುಧ ಪ್ಲಸ್ ಶುಕ್ರ ಇಬ್ಬರು ಒಟ್ಟಿಗೆ ಕಾಂಬಿನೇಷನ್ ಶುರುವಾಗುತ್ತೋ ನಿಮಗೆ, ಸೊ ಆ ದಿನದಿಂದ ನಿಮಗೆ ಒಂದು ರೀತಿಯಲ್ಲಿ ಲಾಟ್ರಿ ಹೊಡೆದ ರೀತಿಯಲ್ಲಿ ಮನೆಯ ಯೋಗ ಕೂಡಿ ಬರುತ್ತಾಗುತ್ತೆ. ಜಾಗ ತಗೊಳ್ತೀರಿ, ಇಲ್ಲ ವಾಸ ಮಾಡುವಂಗೆ ನಿರ್ಣಾಮ ಮಾಡ್ತೀರಿ, ಅಂದರೆ ಕಟ್ಟಡ ಕಟ್ಟುತ್ತೀರಾ, ಇಲ್ಲ ಅದಕ್ಕೊಂದು ಶಂಕುಸ್ಥಾಪನೆ ಅಂತೀವಲ್ಲ ಆ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದಾಗುತ್ತೆ. ಅಥವಾ ನಿಮ್ಮ ಒಂದು ಕೋರ್ಟಿನಲ್ಲಿ ಏನಾದರೂ ಕೇಸ್ ನಡೀತಾ ಇದ್ದರೆ ಮನೆ ವ್ಯವಹಾರಕ್ಕೆ ತಕ್ಕಂಗೆ, ಅಥವಾ ನಿಮ್ಮದೇ ಮನೆ ನೀವೇ ಹೋರಾಟ ಮಾಡಿ ಇನ್ನೊಬ್ಬನ ಯಾವನೋ ಲಾಭ ಮಾಡ್ಕೊಳ್ತಾ ಇರ್ತಾನೆ, ಅಂಥವುಗಳಿಗೆ ಏನಾದರೂ ಇದ್ದದ್ದೇ ಆದಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅದಕ್ಕೆ ಮುಕ್ತಿ ಸಿಗುವಂಥದ್ದಾಗುತ್ತೆ. ಅಂದರೆ ಎಲ್ಲ ಸಾಕ್ಷಿಗಳು ನಿಮ್ಮ ಪರವಾಗಿರೋದ್ರಿಂದ ನಿಮಗೆ ಎಲ್ಲ ಕಡೆಯಿಂದ ಅದರಿಂದ ಶುಭ ವಾರ್ತೆ ಬರುವಂಥದ್ದಾಗುತ್ತೆ. ಕೋರ್ಟು ಜಡ್ಜ್ಮೆಂಟು ನಿಮ್ಮ ಪರವಾಗಿ ಇರುವಂಥದ್ದಾಗುತ್ತೆ, ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇದ್ದರೆ ಜಯ ನಿಮ್ಮ ಪರವಾಗಿ ಆಗುವಂಥದ್ದಾಗುತ್ತೆ. ಈ ಒಂದು ಮನೆಯ ವಿಷಯವಾಗಿ, ಅಂದರೆ ಮನೆ ನಿಚ್ಚಳವಾಗಿ ನೀವು ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಅದಕ್ಕೆ ಬೇಕಾಗಿರತಕ್ಕಂತಹ ಫೈನಾನ್ಸ್ ಆಗಿರ್ಬೋದು ಅಥವಾ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಏನಾದರೂ ತಿಳ್ಕೊಳ್ಳಿ ಅರೇಂಜ್ ಆಗುತ್ತೆ. ಸೊ ನಮಗೆ ಬೇಡ ಅಂದ್ರೂ ಯಾರೋದೋ ಮುಖಾಂತರ ಆದರೂ ನಿಮಗೆ ಮನೆ ಅಥವಾ ಜಾಗ ಸಿಗುವಂಥದ್ದಾಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಅಷ್ಟು ಅನುಕೂಲ ಬರಲಿಕ್ಕೆ ಕಾರಣ ಅಂದರೆ ನಿಮ್ಮ ರಾಶಿಯ ಅಧಿಪತಿ ಮತ್ತು ಶುಕ್ರ 4ನೇ ಮನೆ ತುಂಬ ಅನುಕೂಲಕರವಾಗಿರೋದ್ರಿಂದ ನಿಮಗೆ ಈ ಎಲ್ಲ ಯೋಗಗಳು ಕೂಡಿ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕುಜ ನಿಮ್ಮ ರಾಶಿ ಅಂತ ಟ್ರಾನ್ಸ್ಫರ್ ಆಗ್ತಾ ಇದ್ದಾನೆ. ಸೊ ನೋಡಿ ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ದೇವರು. ಇಷ್ಟು ದಿನ ಮಿಥುನ ರಾಶಿಯವರ ಹಾಗೆ ಹೀಗೆ, ಈಗ ನಮ್ಮ ಒಂದು ವಿಡಿಯೋ ನೋಡಿದರೆ ನಾನು ನಿಮಗೆ ಏನು ಸಿಗ್ತಾ ಇದೆ ಏನು ಸಿಗ್ತಾ ಇಲ್ಲ ಎಂಬುದನ್ನು ಪ್ರತಿ ತಿಂಗಳು ವಾರ ಹೇಳ್ತಾನೆ ಇರ್ತೀವಿ. ಆದರೆ ಕೆಲವು ವಿಚಾರಗಳು ಬಂದಾಗ ಬೇರೆ ಬೇರೆ ಚಾನಲಲ್ಲಿ ಒಂದೊಂದು ರೀತಿ ಹೇಳ್ತಾ ಇದ್ದಾಗ ಭಯ ಹುಟ್ಟಿಸುವಂಥದ್ದು ಇರುತ್ತೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಆದ್ರೂ ಕೆಲವೊಂದು ಆಸೆ ಇರುತ್ತಲ್ಲ, ನನಗೆ ಈ ಒಂದು ತಿಂಗಳಲ್ಲಿ ಇದೆಲ್ಲ ಆಗ್ಬೋದು, ಈ ಒಂದು ವಾರದಲ್ಲಿ ಇದೆಲ್ಲ ಆಗ್ಬೋದು ಅಂತ. ಹಾಗೆ ಕೆಲವೊಮ್ಮೆ ನಿರಾಶಾದಾಯಕವಾಗಿರುತ್ತೆ, ಆದರೆ ನಿರಾಶೆ ಪಡಬೇಡಿ. ಈ ಸೆಪ್ಟೆಂಬರಲ್ಲಿ ನಿಮಗೆ ಒಳ್ಳೆಯ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಅನುಭವಿಸಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಏನಂತ ಹೇಳಿದರೆ, ಈ ಒಂದು ಸಮಯದಲ್ಲಿ ಆದಷ್ಟು ನೀವು ಬಂದ ಅವಕಾಶಗಳನ್ನು ತಪ್ಪಿಸ್ಕೋಬೇಡಿ ಅಷ್ಟೇ. ನಾನು ಹೇಳೋದು, ಬರ್ತಾ ಇದೆ ಅವಕಾಶ ಅಥವಾ ಏನೋ ಒಂದು ಸಿಗ್ತಾ ಇದೆ, ಅದನ್ನು ತಪ್ಪಿಸ್ಕೋಬೇಡಿ. ಪ್ರಯತ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಆ ಸಮಯದಲ್ಲಿ ವಾಸನೆ ಸಿಗ್ತಾ ಇರುತ್ತೆ. ಈಗ ಮಳೆ ಬರಬೇಕಾದ್ರೆ ಮಣ್ಣಿನ ವಾಸನೆ ಸಿಗುತ್ತೆ, ಅಂದರೆ ಎಲ್ಲೋ ಮಳೆ ಬರ್ತಾ ಇದೆ, ನಮ್ಮ ಹತ್ರ ಬರ್ಬೋದು ಅಂತ. ಆ ರೀತಿಯಲ್ಲಿ ಎಲ್ಲೋ ಒಂದು ದೇವರ ಕೃಪೆಯಂತ್ರ ಅಥವಾ ನಿಮ್ಮ ತಂದೆ ತಾಯಿಗಳ ಒಂದು ಕೃಪೆಯಂತ್ರ ಎಲ್ಲೋ ಒಂದು ಭೂಮಿ ತೆಗೆದುಕೊಳ್ಳುವಂತಹ ಯೋಗ ವಾಸನೆ ಸಿಗ್ತಾ ಇರುತ್ತೆ. ಅವಾಗ ಬಂದಾಗ ಪ್ರಯತ್ನ ಇನ್ನೂ ಎತ್ತರ ಹಂತಕ್ಕೆ ಹೋಗಿ ಖಂಡಿತವಾಗಿಯೂ ನಿಮಗೆ ಈ ಒಂದು ತಿಂಗಳಲ್ಲಿ ಭೂಮಿ ಯೋಗ ಸಿಗುವಂಥದ್ದಾಗುತ್ತೆ. ಒಂದು ಅಪಾರ್ಟ್ಮೆಂಟು, ಇಂಡಿಪೆಂಡೆಂಟ್ ಹೌಸು, ಇಲ್ಲ ಜಾಗ, ಇಲ್ಲ ಲಿಟಿಗೇಷನಲ್ಲಿರೋದು ಮುಕ್ತಿ, ಅಥವಾ ಯಾವುದೋ ಅಣ್ಣ ತಮ್ಮ ಜಗಳ ಏನೇ ಇದ್ರೂ ಈ ಆಸ್ತಿ ವಿಷಯಗನುಗುಣವಾಗಿ ಜಯ ಸೆಪ್ಟೆಂಬರಲ್ಲಿ ನಿಮ್ಮ ಪರವಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಅದು ಕೋರ್ಟಿಂತ್ರ ಆಗಿರಲಿ, ಕೌಟುಂಬಿಕವಾಗಿರಲಿ, ವೈಯಕ್ತಿಕವಾಗಿರಲಿ, ಯಾವುದೇ ರೀತಿ ಇರಲಿ, ಎಲ್ಲ ಕಡೆ ನಿಮಗೆ ಆಸ್ತಿಯನ್ನು ನಿಮ್ಮ ಕಡೆ ಬರುವಂತಹ ಯೋಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಲೇ ಹೇಳಿ. ಇನ್ನು ಅದೇ ರೀತಿ 2ನೇ ಯೋಗಕ್ಕೆ ಬರೋದಾದರೆ, ನಿಮಗೆ ಈ ಒಂದು ಸಮಯದಲ್ಲಿ ತಾಯಿ
ತಾಯಿಯ ಒಂದು ಅನಾರೋಗ್ಯದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇತ್ತು. ಕೈ ನೋವು, ಕೈ ನೋವು ಅಥವಾ ತಲೆನೋವು, ಕಣ್ಣಿನ ನೋವು, ಈ ಶ್ರವಣ ಅಂದರೆ ಕೇಳುವಂಥದ್ದು ಏನೋ ಒಂದು ಪಾಪ ಅವ್ರದ್ದು ವಯಸ್ಸು ಸಹಜ ಒಂದು ಕ್ರಿಯೆ ಇದರಲ್ಲಿ ತೊಂದರೆ ಆಗ್ತಾ ಇತ್ತು. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ತಾಯಿಯ ಅನಾರೋಗ್ಯದ ಸಮಸ್ಯೆಯೂ ಕೂಡ ಮುಕ್ತಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ತಾಯಿ ಅನಾರೋಗ್ಯದಕ್ಕೆ ಏನು ನೀವು ಖರ್ಚುಗಳು ಮಾಡ್ತಾ ಇದ್ರಿ ಅಥವಾ ಅದಕ್ಕೆ ಏನು ಪ್ರಾಶಸ್ತ್ಯ ಕೊಡ್ತಾ ಇದ್ರಿ ಅಥವಾ ನಿಮ್ಮ ಒಂದು ಮುತುವರ್ಜಿ ಏನಿತ್ತು ಅದರಿಂದ ಅವರಿಗೆ ಪ್ರತಿಫಲ ಸಿಗುವಂಥದ್ದಾಗುತ್ತೆ. ದೈವ ಕೃಪೆಯಿಂದ ತಾಯಿ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ, ಅವರ ಆರೋಗ್ಯವಾಗಿ ಓಡಾಡಿಕೊಂಡು ಇರುವಂಥದ್ದಾಗತ್ತೆ ಅಂತ ಹೇಳೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಇಲ್ಲಿ ವಾಹನ ಯೋಗ ಇದೆ. ಅಂದರೆ ಇಲ್ಲಿ ಯೋಗಗಳ ಮಹಾಪರ್ವ ಅಂದರೆ ಒಂದಕ್ಕೆ ಸೀಮಿತ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಯೋಗಗಳ ಮಹಾಪರ್ವ ಇದು. ಅಂದರೆ ಇಲ್ಲಿ ಒಂದು ಮನೆ ವಿಷಯಕ್ಕೆ ಚೆನ್ನಾಗಿ ಅನುಕೂಲ ಆಯಿತು, ಎರಡನೇದು ತಾಯಿ ಆರೋಗ್ಯ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಅಲ್ಲ ನಮಗೆ. ಇಲ್ಲಿ ಅದಕ್ಕೆ ಎರಡನೇದಕ್ಕೆ ಹಾಕಿರೋದು ಇದು. ಅಂದರೆ ತಾಯಿ ಆರೋಗ್ಯ ಗಣನೀಯವಾಗಿ ಸುಧಾರಣೆ ಆಗುತ್ತೆ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ವಾಹನ ಯೋಗ. ಕಳೆದ ಒಂದು ಜುಲೈಯಲ್ಲೂ ನಾವು ಮಾಡಿದ್ವಿ, ಜುಲೈಯೋ ಅಥವಾ ಜೂನ್ನಲ್ಲೋ ನನಗೆ ಅಷ್ಟು ಜ್ಞಾಪಕ ಇಲ್ಲ. ಸೊ ಆ ಒಂದು ಸಮಯದಲ್ಲಿ ವಾಹನದ ಯೋಗ ಸಿಗುತ್ತೆ ಅಂತ ಹೇಳಿದ್ದೀವಿ. ಸುಮಾರು ಜನ ವೈಯಕ್ತಿಕವಾಗಿ ವಾಟ್ಸಪ್ ಮೆಸೇಜ್ ಹಾಕಿದರೆ, ಇಲ್ಲ ಗುರುಗಳೇ ನೀವು ಹೇಳಿರೋದು ನಿಜ, ನಾನು ಈ ಬೈಕ್ ತೊಗೊಂಡೆ, ಈ ಕಾರ್ ತೊಗೊಂಡೆ, ಈ ಒಂದು ಆಟೋ ತೊಗೊಂಡೆ, ನಿಮ್ಮದೇ ಆದಂಥ ಬಜೆಟ್ನಲ್ಲಿ ಏನೇನು ಸಿಕ್ಕಿದೆ ಅದನ್ನು ಖುಷಿಯನ್ನು ನೀವು ವ್ಯಕ್ತಪಡಿಸಿದ್ದೀರ, ತುಂಬ ಸಂತೋಷ. ಅದೇ ರೀತಿಯಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ವಾಹನ ಯೋಗ ಕೂಡಿ ಬರ್ತಾ ಇದೆ. ಅಂದರೆ ಈ ಯೋಗಗಳ ಮಹಾಪರ್ವ ಕಾಲದಲ್ಲಿ ನಿಮಗೆ ವಾಹನ ಯೋಗ ಕೂಡಿ ಬರ್ತಾ ಇದೆ. ಅಂದರೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಅಪ್ಗ್ರೇಡನ್ನು ಆಗ್ತೀರ. ಅಂದರೆ ಈಗ ಹಳೆ ಕಾರನ್ನು ಕೊಟ್ಟು ಎಕ್ಸ್ಚೇಂಜ್ ಆಫರಲ್ಲಿ ಹೊಸ ಕಾರ್ ತೊಗೋಬೋದು, ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಆದರೂ ತೊಗೋಬೋದು, ಅಥವಾ ನಿಮ್ಮದೇ ಕನಸಿನ ರೀತಿಯಲ್ಲಿ ಕಾರನ್ನು ನೀವು ಈ ಒಂದು ದಿನದಲ್ಲಿ ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಈ ಸಮಯದಲ್ಲಿ ನಿಮಗೆ ವಾಹನ ಯೋಗ ತುಂಬ ನಿಚ್ಚಳವಾಗಿ ಕೂಡಿ ಬರ್ತಾ ಇದೆ. ಅದು ಯಾವನ್ನ ಇದಿರಲಿ ನಿಮಗೆ ಖಂಡಿತವಾಗೂ ಲೋನ್ ಮುಖಾಂತರ ಆಗಿರ್ಬೋದು, ನಿಮ್ಮ ಸ್ವಂತ ದುಡಿಮೆಯಂತ್ರದಾಗಿರ್ಬೋದು, ಇನ್ನೊಬ್ಬರ ಸಹಕಾರದಿಂದ ಆಗಿರ್ಬೋದು, ಒಟ್ಟಿನಲ್ಲಿ ವಾಹನ ಯೋಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಸ್ತಿಗಳ ಏರಿಕೆ ಆಗುತ್ತೆ. ಈಗ ಮನೆ ಕಟ್ಟೋದಕ್ಕೆ ಒಂದೇ ಅಲ್ಲದೆ ನೀವು ಆಲ್ರೆಡಿ ಇದೆ ಅಂತ ತಿಳ್ಕೊಳ್ಳಿ ಕೆಲವರಿಗೆ. ಸೊ ಅದು ಇನ್ನೂ ಒಂದು ಅಪ್ಗ್ರೇಡು. ಅಂದರೆ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು, ದುಡ್ಡು ಬ್ಯಾಂಕಲ್ಲಿದ್ದರೆ ಬಡ್ಡಿ ಕಡಿಮೆ ಅಂತ ಹೇಳಿ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಲಾಗುತ್ತೆ. ಅಂದರೆ ಎಕರೆ ಲೆಕ್ಕ ಹೊಲ ಅಂತಿರಲ್ಲ, ಅದನ್ನು ನೀವು ಕೊಂಡುಕೊಳ್ಳುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಸುಮಾರು ಮಿಥುನ ರಾಶಿಯವರು ಈ ಒಂದು ಬುದ್ಧಿವಂತಿಕೆ ಅಂತ ಒಳ್ಳೆಯ ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ರೇಟ್ ಬರುವಂಥದ್ದಾಗುತ್ತೆ ಭೂಮಿಗೆ ಅಂತ ತಿಳಿದುಕೊಂಡು ಇನ್ವೆಸ್ಟ್ಮೆಂಟ್ ಎಲ್ಲ ಜಾಗಕ್ಕೆ ಹಾಕುವಂಥದ್ದಾಗತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ, ಯಾಕೆಂದರೆ ಇಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಈ ಮಹಾಪರ್ವ ಯೋಗಗಳಲ್ಲಿ ಏನಾಗೋಗ್ಬಿಡುತ್ತೆ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇದೆ. ವಿದೇಶದಲ್ಲಿ ಏನಾದರೂ ನೀವು ಓದ್ತೀನಿ ಅಂತ ಹೇಳಿದ್ರೆ ತುಂಬ ಅನುಕೂಲತೆಗಳು ಕಂಡುಬರುವಂಥದ್ದಾಗುತ್ತೆ. ಅಥವಾ ಸ್ವದೇಶದಲ್ಲಿ ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇರೆ ರಾಜ್ಯ ಅಥವಾ ಬೇರೆ ಯೂನಿವರ್ಸಿಟಿಗೆ ಏನಾದರೂ ಟ್ರಾನ್ಸ್ಫರ್ ಎಕ್ಸ್ಚೇಂಜ್ ಏನಾದರೂ ಇದ್ದರೆ ಖಂಡಿತವಾಗೂ ಕನಸು ಈಡೇರುವಂಥದ್ದಾಗತ್ತೆ. ಇನ್ನು ಯಾರೆಲ್ಲ ನಿಮಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸ್ಕಾಲರ್ಶಿಪ್ ಆಗಿರ್ಬೋದು, ಕಾಂಪಿಟೇಷನ್ ಎಕ್ಸಾಮ್ಗಳಾಗಿರ್ಬೋದು, ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಗುರುಗಳ ಮಾರ್ಗದರ್ಶನ ಆಗಿರ್ಬೋದು, ನಿಮ್ಮ ಒಂದು ಕನಸು ಏನಿದೆ ಅದು ನನಸಾಗುವಂಥದ್ದು ಈ ಒಂದು ಮಹಾಪರ್ವ ಯೋಗಗಳಲ್ಲಿ ಕೂಡಿಕೊಂಡಿದೆ ಅಂತ ಹೇಳ್ಬೋದು. ಅಂದರೆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಅನುಕೂಲತೆ ಕಂಡು ಬರ್ತಾ ಇದೆ. ಸೊ ನಿಮ್ಮ ಓದಿಗೆ ಏಕಾಗ್ರತೆ ಅಂತೀವಿ, ಅದು ತುಂಬ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ನಿಮ್ಗೆ ಏನು ಬೇಕೋ ಅದೆಲ್ಲವನ್ನು ಪಡೆದುಕೊಂಡು ಒಳ್ಳೆಯ ಸಮಾಜದಲ್ಲಿ ಮತ್ತು ಕೌಟುಂಬಿಕವಾಗಿ ಒಳ್ಳೆಯ ಆದರ್ಶ ಪುರುಷನ ರೀತಿಯಲ್ಲಿ ನೀವು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ತಂದೆ ತಾಯಿಗಳ ಒಂದು ಆಶೀರ್ವಾದ, ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುನ್ನಡೆಯಿರಿ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಎಲ್ಲ ರೀತಿಯ ಅನುಕೂಲತೆ ವಾತಾವರಣ ಕೂಡಿ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಯೋಗಗಳು ಅಂತ ನೋಡೋದಾದರೆ ಮಾನಸಿಕ ನೆಮ್ಮದಿ. ಅಂದರೆ ತುಂಬ ಟೆನ್ಷನ್ ಇತ್ತು ಕಳೆದ ಒಂದು ಜನವರಿಯಿಂದ ಟಿಲ್ ಆಗಸ್ಟ್ ಎಂಡ್ವರೆಗೂ ನೋಡಿಕೊಳ್ಳೋದಾದರೆ
ತುಂಬ ಟೆನ್ಷನ್ನು, ಪ್ಲಸ್ಸು ಮೈನಸ್ಸು ಆಗ್ತಾ ಇತ್ತು, ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದರೆ ನೆಮ್ಮದಿ ಎಂಬುದು ಇರಲಿಲ್ಲ. ವಾತಾವರಣ ಎಷ್ಟೇ ಕಲುಷಿತಗೊಂಡಿದ್ರೂ ಅಥವಾ ಎಷ್ಟೇ ಖುಷಿಯಿಂದ ಇದ್ರೂ ನೆಮ್ಮದಿ ಎಂಬುದು ಇರುತ್ತಲ್ಲ, ಪ್ಲಾಟ್ಫಾರ್ಮು ಅದು ಸಿಗ್ತಾ ಇರಲಿಲ್ಲ. ತುಂಬ ಜನ ಹೇಳೋರು, ಗುರುಗಳೇ ಎಲ್ಲ ಇದೆ, ಆದರೆ ಯಾಕೋ ನನಗೆ ಸಮಾಧಾನ ಅನ್ನಿಸ್ತಾ ಇಲ್ಲ, ಜೀವನ ಏನೋ ಮಿಸ್ ಹೊಡಿತಾ ಇದೆ ಅಂತಲೂ ಕೇಳಿದ್ದಾರೆ. ಅಂದರೆ ಕಮೆಂಟ್ಸಲ್ಲಿ ಆಗ್ತಾ ಇದ್ದೀರ, ತುಂಬ ಒಪ್ಕೊಳ್ಳೋದು ನಿಜವನ್ನು ಒಪ್ಕೊಳ್ಳೇಬೇಕಾಗತ್ತೆ. ಸೊ ನಮಗೂ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಏನಾಯಿತು, ಸೆಪ್ಟೆಂಬರಲ್ಲಿ ಅಂದರೆ ಇಲ್ಲಿ ಜನವರಿಯಿಂದ ನಿಮಗೆ ಆಗಸ್ಟಲ್ಲಿ ನಿಮ್ಮದೇ ಆದಂಥ ಗ್ರಹ ದೋಷಗಳು, ಕೆಲವರಿಗೆ ಶನಿ ಕಾಟ, ಕೆಲವರಿಗೆ ಕುಜ ದೋಷದ ಕಾಟ. ಅಂದರೆ ದೋಷಗಳು, ಶನಿ ಕಾಟ ಅಂದರೆ ನಿಮಗೆ ಈ 7.5 ಅಷ್ಟಮ, ಅರ್ಧಾಷ್ಟಮ ಅದು ಅಲ್ಲ, ಜಾತಕದಲ್ಲಿ ಶನಿ ಒಂದಿಷ್ಟು ಏನೋ ತೊಂದರೆಗಳು ಇರುತ್ತೆ. ನೀವು ಜಾತಕ ತೋರಿಸಿದಾಗ ಗೊತ್ತಾಗುತ್ತೆ. ಸುಮ್ಮನೆ ನನಗೆ ತಲೆನೋವು ದಿನ ತಲೆನೋವು ಅಂದರೆ ಎದಕ್ಕೆ ಬರುತ್ತೋ, ಕಾರಣ ಬೇಕಲ್ಲ. ಸೊ ನೀವು ಓಡಾಡುವಂಥ ರಸ್ತೆ ಆಗಿರ್ಬೋದು, ಅಥವಾ ವಿಷಯಗಳಾಗಿರ್ಬೋದು, ಅಥವಾ ಕಂಪ್ನಿ ವಿಷಯಗಳಾಗಿರ್ಬೋದು, ಏನೋ ಡೀಪಾಗಿ ಹೋಗ್ತಾ ಇರ್ತೀರ, ಅದಕ್ಕೆ ತಲೆನೋವು ಬರುತ್ತೆ. ಇಷ್ಟೇ ಸಿಂಪಲ್ ಅಲ್ಲ. ಯಾವುದೋ ಒಂದು ವಿಷಯ ನೀವು ಅತಿಯಾಗಿ ವಿಚಾರ ಮಾಡ್ತಾ ಇದ್ದೀರಾ, ಸೊ ನೀವೇ ಡಿಸೈಡ್ ಮಾಡಿಬಿಟ್ಟು ನೀವೇ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡ್ರು ಕಡಿಮೆ ಆಗಲ್ಲ ಕೆಲವೊಮ್ಮೆ. ಅದಕ್ಕೆ ಏನಾಗ್ತಿದೆ, ಮತ್ತು ಟೆಸ್ಟಿಂಗ್ ಡಾಕ್ಟರ್ ಹತ್ರ ಹೋಗಬೇಕು. ಡಾಕ್ಟರಿಗೂ ತಿಳಿಲಿಲ್ಲ ಅಂದರೆ ಇಲ್ಲ ಸ್ವಲ್ಪ ತಲೆ ಎಲ್ಲ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಸುಮ್ಮನೆ ಅದು ತೊಂದರೆ ಇದು ತೊಂದರೆ, ನನ್ನ ಮದುವೆ ಆಗ್ತಾಯಿಲ್ಲ, ನನಗೆ ಅನಾರೋಗ್ಯದ ಸಮಸ್ಯೆ, ನೀವು ಹೇಳಿರೋದು ನನಗೆ ಯಾವುದೂ ಆಗ್ತಾಯಿಲ್ಲ, ಈ ರೀತಿ ಬೇಡ. ಒಮ್ಮೆ ಜಾತಕ ನೀಟಾಗಿ ನಿಮ್ಮ ಮನೆ ಹತ್ತಿರದಲ್ಲಿರೋ ಜ್ಯೋತಿಷ್ಯ ಹತ್ರನೇ ತೋರಿಸಿ, ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿಯಿರಿ ಅಂತ ನಮ್ಮ ಒಂದು ಕಳಕಳಿಯ ಮನವಿ. ಇನ್ನು ಅಂದರೆ ಇಲ್ಲಿ ಏನಾಗುತ್ತೆ, ನಿಮಗೆ ಮಾನಸಿಕ ನೆಮ್ಮದಿ ಈ ಒಂದು ತಿಂಗಳಲ್ಲಿ, ಅಂದರೆ ಈ ಒಂದು ಸೆಪ್ಟೆಂಬರ್ ಇದರಲ್ಲಿ ಒಳ್ಳೆಯ ಅನುಕೂಲತೆ ಅಂತ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಅನುಕೂಲತೆ ಇದೆ ಮಾನಸಿಕವಾಗಿ. ನಿಮಗೆ ಒಳ್ಳೆಯ ಊಟ, ಒಳ್ಳೆಯ ನಿದ್ದೆ, ಒಳ್ಳೆಯ ಕೌಟುಂಬಿಕ ವಾತಾವರಣ, ಕುಟುಂಬದ ಸದಸ್ಯರ ಜೊತೆ ಒಳ್ಳೆಯ ಮಿಲನ, ಆತ್ಮೀಯರ ಜೊತೆ ಒಳ್ಳೆಯ ಮಿಲನ. ಅಂದರೆ ಇಲ್ಲಿ ಸಂಘರ್ಷಕ್ಕೆ ಕಡಿಮೆ ಅವಕಾಶ, ಆತ್ಮೀಯತೆಗೆ ಹೆಚ್ಚಿನ ಅವಕಾಶ ಅಂತ ತಿಳ್ಕೊಳ್ಳಿ. ಹಬ್ಬ ಹರಿದಿನಗಳು, ಒಳ್ಳೆ ಶುಭ ಕಾರ್ಯಗಳಿಗೆ ನಿಮ್ಮ ಮುಂದಾಳತ್ವ, ಅಂದರೆ ಇಷ್ಟು ನೆಮ್ಮದಿ ಹೆಂಗೆ ಸಿಗುತ್ತೆ ಮತ್ತೆ? ಅದು ಕಳೆದ ಒಂದಿಷ್ಟು ವರ್ಷಗಳು ಹಾರ್ಡ್ ವರ್ಕು ಅಥವಾ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಇದೆಲ್ಲವೂ ನಿಮಗೆ ಈ ಒಂದು ಅವಕಾಶ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ನೆಮ್ಮದಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ನಿದ್ದೆ, ಒಳ್ಳೆಯ ಊಟ, ಇವು ಮಾತ್ರ 2 ಕಂಪಲ್ಸರಿ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಅದೇ ರೀತಿಯಾಗಿ ಕೊನೆಯದ ವಿಷಯಕ್ಕೆ ಬರೋದಾದರೆ ಕೌಟುಂಬಿಕ ಸುಖ. ಅಂದರೆ ಕೌಟುಂಬಿಕವಾಗಿ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ ಮುಂತಾದ ಆತ್ಮೀಯರು ಯಾರೆಲ್ಲ ಇದ್ದೀರ ಅವರ ಜೊತೆ ಸಹಭಾಗಿತ್ವ, ಅಂದರೆ ಅವರ ಜೊತೆ ಆಗು ಹೋಗುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿಕೊಂಡು ಮುಂದೆ ಈಗ ಆಗದೆ ಇರೋಂಗೆ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಇರೋಣ ಅನ್ನೋ ಒಂದು ಒಗ್ಗಟ್ಟಿನ ಮಂತ್ರವನ್ನು ಈ ತಿಂಗಳಿಂದ ಪ್ರಾರಂಭವಾಗುವಂಥದ್ದಾಗುತ್ತೆ. ಅಂದರೆ ಕೌಟುಂಬಿಕವಾಗಿ ಒಳ್ಳೆಯ ಸದೃಢವಾಗಿ ಶಕ್ತಿವಂತವಾಗಿ ರೂಪಿಸಿಕೊಳ್ಳುವಂಥದ್ದಕ್ಕೆ ಸಹಾಯ ಮಾಡುವಂಥದ್ದಾಗುತ್ತೆ. ಯಾರೆಲ್ಲ ನಮ್ಮ ಕುಟುಂಬದ ಬಗ್ಗೆ ಅಪಹಾಸ್ಯ ಮಾಡ್ತಾಯಿದ್ರು ಅವರಿಗೆ ನಗೆ ಪಾಠಕ್ಕೆ ಅವರೇ ಆಗೋಗ್ತಾರೆ. ಅಂದರೆ ಅಷ್ಟು ಬಾಂಡಿಂಗು ಕೌಟುಂಬಿಕವಾಗಿ ಈ ಒಂದು ತಿಂಗಳಲ್ಲಿ ಸ್ಟ್ರಾಂಗ್ ಆಗುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಪ್ರಕಾರ ಈ ಒಂದು ತಿಂಗಳಲ್ಲಿ ನಿಮ್ಮ ಕನಸು ಏನಿತ್ತು, ಫ್ಯಾಮಿಲಿ ವಿಷಯದಲ್ಲಿ ಯಾರೋ ಅನಾವಶ್ಯಕವಾಗಿ ಏನೋ ಮಾತುಗಳಿಂದ ದೂರ ಇರ್ತಾರೆ, ಅವ್ರು ಹತ್ತಿರ ಆಗುವಂಥದ್ದಾಗುತ್ತೆ. ಯಾರೋ ದಾಂಪತ್ಯ ಜೀವನ ದೂರ ಇರೋದು ಹತ್ತಿರ ಆಗುವಂಥದ್ದಾಗುತ್ತೆ. ಯಾರಿಗೋ ಒಂದಿಷ್ಟು ಕೌಟುಂಬಿಕವಾಗಿ ತೊಂದರೆ ಅಂತ ಅವರು ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಾ ಇರ್ತಾರೆ, ಅವ್ರಿಗೇನೋ ಆಸೆ ನಾನು ಕುಟುಂಬದ ಜೊತೆಗೆ ಬೆರೆತು ಹೋಗೋಣ. ಅಂದರೆ ಇಲ್ಲಿ ಏನಾಗುತ್ತೆ, ಎಲ್ಲೇ ನೀವು ಹೊರ ದೇಶದಲ್ಲಿರಲಿ, ಒಳ ದೇಶದಲ್ಲಿರಲಿ, ಹೊರ ರಾಜ್ಯದಲ್ಲಿರಲಿ, ಹೊರ ಡಿಸ್ಟಿಕ್ನಲ್ಲಿರಲಿ, ಎಲ್ಲೇ ಇದ್ರೂ ಒಗ್ಗಟ್ಟಿನಿಂದ ಇರೋಣ ಅನ್ನೋ ಒಂದು ದೃಢ ನಿಶ್ಚಯಕ್ಕೆ ಈ ಒಂದು ಮಿಥುನ ರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥದ್ದಾಗುತ್ತೆ. ಇದಕ್ಕೆ ಮೂಲ ಕಾರಣ ಯೋಗಗಳ ಮಹಾಪರ್ವ ಹಾಗೂ ನಿಮ್ಮ ರಾಶಿಯ ಅಧಿಪತಿ ಬುಧ ಇದನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ನಿಚ್ಚಳವಾಗಿ ಅನುಭವಿಸಿ ಸುಖವಾಗಿ ಇರಿ, ಯಾರ ಜೊತೆ ತಂಟೆ ತಕರಾರಿಗೆ ಹೋಗಬೇಡಿ ಅನ್ನೋದು ನಮ್ಮ ಒಂದು ಕಳಕಳಿಯ ಮನವಿ. ಇದಿಷ್ಟು ನಿಮಗೆ ಸಿಗುವಂಥದ್ದು. ಇದರ ತಕ್ಕಂಗೆ ಇನ್ನೂ ಒಂದಿಷ್ಟು ನಿಮ್ಮ ಪ್ರೊಫೆಷ್ನಲ್ ಅಂದರೆ ಉದ್ಯೋಗದಲ್ಲಿ ಯಾರೆಲ್ಲ ಇದ್ದೀರೋ ಅವ್ರಿಗೆ ಒಳ್ಳೆಯ ಪ್ರಮೋಷನ್ನು, ಮತ್ತು ಯಾರೆಲ್ಲ ಉದ್ಯೋಗ ಹುಡುಕ್ತಾ ಇದ್ದೀರೋ ಅವರಿಗೆ ಒಳ್ಳೆಯ ಉದ್ಯೋಗ ಮತ್ತು ಇರುವಂತಹ ವ್ಯಾಪಾರ ಅಪ್ಗ್ರೇಡ್ ಆಗುವಂಥದ್ದು ಅವಕಾಶಗಳು ಇದೆ ನಿಚ್ಚಳವಾಗಿ. ಅಂದರೆ ಯಾರಿಗೆಲ್ಲ ಏನು ಸಿಗಬೇಕೋ ಅವರಿಗೆಲ್ಲ ಈ ಒಂದು ಸಮಯದಲ್ಲಿ ಸಿಗುವಂಥದ್ದಾಗುತ್ತೆ. ಇನ್ನು ಅದೇ ರೀತಿ ಹೊಸದಾಗಿ ಮದುವೆ ಅಥವಾ ಒಂದು 5-6 ವರ್ಷಗಳಾಯಿತು ಮದುವೆ ಆಗಿ, ಅಥವಾ 10-6 ವರ್ಷಗಳಾಯಿತು
ಮಕ್ಕಳಾಗಿಲ್ಲ ಅನ್ನೋ ಒಂದು ಕೊರಗೇನಿತ್ತು, ಖಂಡಿತವಾಗಿಯೂ ಅವರಿಗೂ ಈ ಸಂತಾನ ಭಾಗ್ಯ ಎಂಬುದು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ. ನೀವು ನಂಬಿರತಕ್ಕಂಥ ದೇವರನ್ನು ಮಾತ್ರ ಮರೆಯಬೇಡಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಏಕೆಂದರೆ ದೈವ ಕೃಪೆ ನಿಮಗೆ ಚೆನ್ನಾಗಿ ಸಿಗ್ತಾ ಇದೆ. ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಸಂತಾನ ಭಾಗ್ಯ ಸಿಗುವಂಥದ್ದಾಗತ್ತೆ. ಇನ್ನು ಮದುವೆ ಯೋಗ ಅದು ಕೂಡ ಕೂಡಿ ಬರುವಂಥದ್ದಾಗತ್ತೆ. ಅದು 2ನೇ ಮದುವೆ ಆಗಿರ್ಬೋದು, ಪ್ರಥಮ ಮದುವೆ ಆಗಿರ್ಬೋದು, ಅಥವಾ ಈ ಡೈವರ್ಸ್ಗೆ ಎಲ್ಲೋ ದ್ವಂದ್ವ ಇದರಲ್ಲಿ ನೀವು ಸಿಕ್ಕಾಕೊಂಡು ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿ ಇದ್ದರೆ ಖಂಡಿತವಾಗಿ ಅದಕ್ಕೂ ಮುಕ್ತಿ ಸಿಗುವಂಥದ್ದಾಗುತ್ತೆ. ಒಳ್ಳೆಯ ಮದುವೆ ಯೋಗವು ಕೂಡ ನಿಮಗೆ ಕೂಡಿ ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಹೆಣ್ಣಾಗಿರಲಿ ಗಂಡಾಗಿರಲಿ ಮದುವೆ ಯೋಗದ ಜೊತೆಗೆ ಒಳ್ಳೆಯ ಭಾಗ್ಯ, ಕೌಟುಂಬಿಕ, ಕುಟುಂಬ ಸಾಮರಸ್ಯ ಎಲ್ಲವನ್ನು ನೀವು ಪಡೆದುಕೊಳ್ಳುವಂಥರಾಗ್ತೀರ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಇದಿಷ್ಟೆಲ್ಲ ಸಿಗ್ತಾ ಇದೆ ಗುರುಗಳೇ. ಮತ್ತು ಇದಕ್ಕೆ ಏನಾದರೂ ಇನ್ನೂ ಸ್ವಲ್ಪ ನಮಗೆ ಚೆನ್ನಾಗಿ ಇರುವಂಗೆ ಏನೆಲ್ಲ ಮಾಡ್ಕೋಬೋದು, ಏನಾದರೂ ನಮಗೆ ಇದರಿಂದ ತೊಂದರೆ ಆಗದೆ ಇರೋಂಗೆ ಏನಾದರೂ ನಮಗೆ ಪರಿಹಾರಗಳು ಇದೆಯಾ ಅಂತ ನೋಡೋದು ಖಂಡಿತವಾಗಿದೆ. ಅಂದರೆ ಇದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಅಥವಾ ಮುಂದೆ ನಮಗೆ ಇದನ್ನೇ ಸಾಲಿಡ್ ಆಗಿರುವಂಗೆ, ಈಗ ಹೇಗೆ ಬ್ಯಾಂಕಲ್ಲಿ ದುಡ್ಡಿದ್ರೆ ಇಟ್ಟರೆ ಒಂದು ಸ್ವಲ್ಪ ಎಲ್ಲ ಉಳಿತಾಯ ಆಗಿರುತ್ತೆ, ಬಡ್ಡಿ ಬರುತ್ತೆ ಅನ್ನೋ ಒಂದು ಆಸೆ ಇರುತ್ತಲ್ಲ, ಹಾಗೆ ಇಲ್ಲೂ ಕೂಡ ಅಷ್ಟೇ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಂತಹ ಸುಖ ನೀವು ಖಂಡಿತವಾಗಿಯೂ ಮೂವ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿಯೂ ಕೂಡ ನಿಮಗೆ ಸಿಗುವಂತೆ ಮಾಡಬಹುದು. ಅದಕ್ಕೇನು ಮಾಡಬೇಕು ಅಂದರೆ ಪ್ರತಿದಿನ ಪರಿಹಾರಗಳು, ಈ ಒಂದು ಯೋಗಗಳ ಮಹಾಪರ್ವ ಕಾಲಕ್ಕೆ ಮಿಥುನ ರಾಶಿಯವರಿಗೆ ಪರಿಹಾರಗಳಂಥ ವಿಷಯಕ್ಕೆ ಬರೋದಾದರೆ ಇಲ್ಲಿ ನೀವು ಬುಧಾಯ ನಮಃ, ಓಂ ಬುಧಾಯ ನಮಃ ಅಥವಾ ಓಂ ಬುಂ ಬುಧಾಯ ನಮಃ ಅಂತ 108 ಸತ ಜಪ ಮಾಡಿ. ಓಂ ಬುಂ ಬುಧಾಯ ನಮಃ ಈ ಮಂತ್ರವನ್ನು 108 ಸತ ಜಪ ಮಾಡಿ. ಅದೇ ರೀತಿಯಾಗಿ ಶುಕ್ರಗೆ ಸಂಬಂಧಪಟ್ಟಂತೆ ಶುಕ್ರ ಅಂದರೆ ಪ್ರತಿ ಶುಕ್ರವಾರ ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಸೇವೆಯನ್ನು ಕೊಡಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬರ್ತಕ್ಕಂತಹ ದುಡ್ಡು ಎಲ್ಲಾದರೂ ಸ್ಟಕ್ ಆಗಿದ್ದರೆ, ಅಥವಾ ನೀವು ಏನಾದರೂ ವ್ಯವಹಾರಕ್ಕಾಗಿ ದುಡ್ಡು ಏನೋ ನೀವು ಅಪೇಕ್ಷೆ ಪಡ್ತಾ ಇರ್ತೀರಲ್ಲ, ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು, ಅದಕ್ಕಾದರೂ ಆಗಿರ್ಬೋದು. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಶುಕ್ರವಾರ ಬರುತ್ತೆ ಅಷ್ಟು ಶುಕ್ರವಾರ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು, ಈ ಥರ ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ಆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಸೇವೆ ಮಾಡಿಸಿ ನಿತ್ಯ ಆ ಕುಂಕುಮ ಧಾರಣೆಯನ್ನು ಮಾಡಿ, ಹಾಗೂ ಮನೆಯಲ್ಲಿ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ. ಪ್ರತಿದಿನ ಕನಕದಾರ ಸ್ತೋತ್ರ, ವಿಷ್ಣು ಸಹಸ್ರನಾಮ ಆಲ್ರೆಡಿ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಇದು ಒಂದು ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆ ಊರುವಂಥವಳಾಗ್ತಾಳೆ, ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇನ್ನೂ ಒಂದು ಇದು ಹೇಳೋದಾದರೆ, ಅಂದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಯೋಗಗಳು ಕೂಡಿ ಬರ್ತಾ ಇದೆ, ಆರಾಮ್ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಕಷ್ಟಪಡಬೇಕು, ಸುಖ ಸಿಗಬೇಕು, ಅದು ಸಿಕ್ಕಾಗ ಮಾತ್ರ ಅದು ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ಅತಿಯಾದ ಆತ್ಮವಿಶ್ವಾಸ ಬೇಡ ಮಿಥುನ ರಾಶಿಯವರಿಗೆ. ಯಾಕೆಂದರೆ ಓವರ್ ಕಾನ್ಫಿಡೆನ್ಸು ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಕೆಲವೊಮ್ಮೆ, ಅದನ್ನು ತಂದುಕೊಳ್ಳಲು ಹೋಗಬೇಡಿ ಅಂತಲೇ ಹೇಳ್ತೀನಿ. ಇನ್ನೊಂದು ಆ್ಯಡ್ ಮಾಡೋದಾದರೆ, ಗುರು ಹಿರಿಯರನ್ನು ಅಪಹಾಸ್ಯ ಮಾಡಲು ಹೋಗಬೇಡಿ, ಅವರನ್ನು ಅವಮಾನ ಮಾಡಲು ಹೋಗಬೇಡಿ. ನಿಮ್ಮದು ಎಷ್ಟಿದೆ ಕೆಲಸ ಅಷ್ಟನ್ನು ಮಾಡಿ. ಈ ಎಲ್ಲ ಯೋಗಗಳು ನಿಮಗೆ ಫಲ ಸಿಗಬೇಕು ಅಂದರೆ ನಿಮ್ಮ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆಯ ಕುಲದೇವರು ಅಂತಿರಲ್ಲ, ಆ ಕುಲದೇವತೆಯ ಅಥವಾ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಒಮ್ಮೆ ದರ್ಶನ ಮಾಡಿಕೊಂಡು ಕೈ ಮುಗಿದು ಎಲ್ಲ ಅನುಕೂಲ ಮಾಡಿಕೊಡು ಅಂತ ಒಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಎಲ್ಲ ಸೌಭಾಗ್ಯಗಳು ಸಿಗುವಂಥದ್ದಾಗತ್ತೆ. ಒಂದು ವೇಳೆ ಹೋಗ್ಲಿಕ್ಕಾಗಲಿಲ್ವಾ, ಮನೆಯಲ್ಲಿರ್ತಕ್ಕಂತಹ ದೇವರಿಗೆ 2 ತುಪ್ಪದ ದೀಪವನ್ನು ಬೆಳಗಿಸಿ ಅವರ ಒಂದು ಕೃಪಕಟಾಕ್ಷದಿಂದ ಎಲ್ಲವೂ ಸಿಕ್ಕ ನಂತರ ಆದರೂ ಹೋಗಿ ಬನ್ನಿ. ಸೊ ಅಂದರೆ ಇಲ್ಲಿ ಕುಲದೇವರನ್ನು ಮರಿಬೇಡಿ, ಯಾವುದೇ ಕಾರಣಕ್ಕೂ ಮರೆಯಲು ಹೋಗಬೇಡಿ. ನಿಮ್ಮ ಅನುಕೂಲ ತಕ್ಕಂಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನುಕೂಲವಾದಾಗ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಿಗುವಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ಗುರುಗಳು ಅಂತ ಹೇಳಿದಾಗ ಮಂತ್ರಾಲಯ ರಾಗಪ್ಪ ಅಂತಲೇ ಬರುತ್ತೆ.
ಹೀಗಾಗಿ ಮಂತ್ರಾಲಯಕ್ಕೂ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಈ ಒಂದು ತಿಂಗಳಲ್ಲಿ ಆಗೋದಿಲ್ಲ ಆರಾಧನೆ. 29, 30, 31 ಸೆಪ್ಟೆಂಬರಲ್ಲಿ ಎಲ್ಲ ಲೈನ್ ಕ್ಲಿಯರ್ ಆಗಿರುತ್ತೆ. ಒಳ್ಳೆಯ ಮಳೆಗಾಲ ರೀತಿಯಲ್ಲಿ ತಂಪಾಗಿರುವಂಥದ್ದಾಗಿರುತ್ತೆ. ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ಗುರುಗಳ ದರ್ಶನ, ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸೊ ಈ ಎಲ್ಲ ಸೌಭಾಗ್ಯಗಳು ಗುರುಗಳ ಮುಖಾಂತರ, ಮಾರ್ಗದರ್ಶನ ಮುಖಾಂತರ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರೇ, ಸಿದ್ಧರಾಗಿ ಯೋಗಗಳ ಮಹಾಪರ್ವ ಕಾಲ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥದ್ದಾಗುತ್ತೆ ಎಂಬ ವಿಡಿಯೋ ಇದನ್ನು ತಿಳಿಸಿದ್ದೇವೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಹಾಗೂ ನಮ್ಮ SSP ಜ್ಯೋತಿಷಾಲಯದ ಬಗ್ಗೆಯೂ ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಾವು ಕಳೆದ 1 ವರ್ಷ 2 ತಿಂಗಳು, ಈ ಏನು 14 ತಿಂಗಳಿಂದ ನಿಮಗೆ ಭವಿಷ್ಯವನ್ನು ತಿಳಿಸ್ತಾ ಇದ್ದೀವಿ. ಅದಕ್ಕಾದರೂ ನೀವು ಉತ್ತರವನ್ನು ಕೊಡಿ. ಕಮೆಂಟ್ ಬಾಕ್ಸಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ವೈಯಕ್ತಿಕ ವಿಷಯಗಳನ್ನು ಮಾತ್ರ ಹಾಕಲು ಹೋಗಬೇಡಿ. ವ್ಯಾವಹಾರಿಕವಾಗಿರತಕ್ಕಂಥ ವಿಷಯಗಳನ್ನು ಚರ್ಚೆಗೆ ಅಥವಾ ಸಮಸ್ಯೆಗಳಿಗೆ ಉತ್ತರ ಕೊಡಲು ಸಾಧ್ಯವಾಗುತ್ತೆ. ನಿಮ್ಮ ವೈಯಕ್ತಿಕ ವಿಷಯ ಬಂದಾಗ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಜಾತಕ ನೋಡಬೇಕು. ಯಾವುದೇ ಕಾರಣಕ್ಕೂ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ. ಬೇರೆಯವರು ಯಾರಾದರೂ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ತಗೊಂಡುಕೊಂಡು ನಾನೇ ಗುರುಜಿ ಅಂತ ಹೇಳಿ ಮೋಸಕ್ಕೆ ಹೋಗ್ಬೋದು. ಹಾಗಾಗಿ ತಮ್ಮಲ್ಲಿ ಕಳಕಳಿಯ ಮನವಿ, ಕಮೆಂಟ್ಸಲ್ಲಿ ದಯವಿಟ್ಟು ವೈಯಕ್ತಿಕ ವಿಷಯಗಳನ್ನು ಶೇರ್ ಮಾಡಲು ಹೋಗಬೇಡಿ. ಲೈಕ್ ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಹಾಗೂ ನಿಮ್ಮ ಹೆಸರು ಏನೇ ಇದ್ರೂ ವ್ಯಾವಹಾರಿಕವಾಗಿ ಕೇಳಿ. ಗುರುಗಳೇ ಹಿಂಗಾಗ್ತಾ ಇದೆ, ಇದಕ್ಕೇನು ಮಾಡಬೇಕು? ಈ ಒಂದು ಸಮಸ್ಯೆ ಪದೇ ಪದೇ ಕಾಡ್ತಾ ಇದೆ, ಅನಾರೋಗ್ಯದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಅಥವಾ ಇನ್ನೊಂದು ಮಗದೊಂದು, ಆ ರೀತಿಯಲ್ಲಿ ಇರಲಿ. ನಾನು ಇಷ್ಟು ವರ್ಷ ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನನಗೆ ಹಿಂಗಾಗ್ತಾ ಇದೆ, ಹಿಂಗೆ ವೈಯಕ್ತಿಕವಾಗಿ ನಾನೇ ಅನ್ನೋ ಒಂದು ವಿಷಯ ಬರಬಾರದು. ಸೊ ಅದನ್ನು ಅರ್ಥ ಮಾಡಿಕೊಡಿ ಅಂತ ತಿಳಿಸುತ್ತಾ, ಈ ಒಂದು ದಿನದಲ್ಲಿ ತುಂಬ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಮಿಥುನ ರಾಶಿಯವರ ಮಹಾಯೋಗಗಳ ಪರ್ವ ತಿಳಿದಿದ್ದೀರ. ತಮ್ಮೆಲ್ಲರಿಗೂ ಆ ಗುರುರಾಯರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಈ ಸಮಸ್ತ ಸೆಪ್ಟೆಂಬರ್ ತಿಂಗಳಾಗಿರಲಿ, ಬರುವಂತಹ ದಿನಗಳಾಗಿರಲಿ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ. ತಮ್ಮ ಸಮಸ್ತ ಕನಸುಗಳೆಲ್ಲವೂ ಈಡೇರುವಂತಹ ಶಕ್ತಿ ಆ ಗುರುರಾಯರು ಸದಾ ನಿಮಗೆ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ಮುಂದಿನ ಒಂದು ವಿಡಿಯೋ ಅಂತ ನೋಡೋದಾದರೆ, ಕೆಲವರಿಗೆ ತುಂಬ ಕಾಡ್ತಾ ಇದೆ ವರಮಹಾಲಕ್ಷ್ಮಿ 21, 28 ಅಂತ. ಯಾಕಂದರೆ ಸುಮಾರು ವೈಯಕ್ತಿಕವಾಗಿ ಮೆಸೇಜ್ ಆಗ್ತಾ ಇದ್ದಾರೆ, ಗುರುಗಳೇ ಇದ್ರ ಬಗ್ಗೆ ಒಂದು ವಿಡಿಯೋ ನಮಗೆ ಖಂಡಿತವಾಗಿಯೂ ಬೇಕು. 21ಕ್ಕೆ ಪೂಜೆ ಮಾಡಬೇಕು, 28ಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ಅದನ್ನು ತಿಳಿಸಿಕೊಡಿ ಅಂತ ಕೇಳಿದ್ದೀರಾ. ಖಂಡಿತವಾಗಿಯೂ ಈ ಒಂದು ವಿಡಿಯೋ ತದನಂತರ ಆ ಒಂದು ವಿಡಿಯೋ ನಿಮಗೆ ಬರುವಂಥದ್ದಾಗುತ್ತೆ, ನಿರೀಕ್ಷಿಸಿ ಅಂತ ತಿಳಿಸುತ್ತಾ, ಎಲ್ಲರಿಗೂ ಈ ಒಂದು ಸೆಪ್ಟೆಂಬರ್ ತಿಂಗಳು ಶುಭವಾಗಿರಲಿ, ಮಂಗಳಪ್ರದವಾಗಿರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ, ತಮ್ಮ ಸಮಸ್ತ ಇಷ್ಟಾರ್ಥಗಳು ಈಡೇರಿಸುವಂಥದ್ದಾಗಲಿ. ಶುಭಮಸ್ತು, ಶುಭಮಯಾತ್. ಸರ್ವೇ ಜನಃ ಸುಖಿನೋ ಭವಂತು.